ಮುಂದಿನ ಕಾನ್ಸೆಪ್ಟು ಮೋನೋಟಾನಿಕ್ ಫಂಕ್ಷನ್. ಒಂದು ಫಂಕ್ಷನ್ ಮೋನೋಟಾನಿಕ್ ಯಾವಾಗ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಫ್ ದ ಔಟ್ಪುಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಸಮ್ ಪಾರ್ಟ್ ಆಫ್ ದ ಇಂಟರ್ವಲ್ ವೈಲ್ ಸ್ಟಿಲ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಇನ್ ದ ಅದರ್ ಪಾರ್ಟ್. ಒಂದು ಫಂಕ್ಷನಿನ ಭಾಗ ಮೋನೋಟಾನಿಕ್ ಯಾವಾಗ ಕರಿತೀವಿ ಅಂತ ಹೇಳಿದ್ರೆ, ದೆರ್ ಇಸ್ ನೋ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತು ಅಂದರೆ ಕಾನ್ಕೇವ್ ಇರೋವಂಥದ್ದು ಅಲ್ವಾ, ಇಲ್ಲ ಅಂತ ಹೇಳಿದ್ರೆ ಈ ಥರ ವಾಸಿ. ಇಫ್ ಇಟ್ಸ್ ಇನ್ಕ್ರೀಸಿಂಗ್ ಇಟ್ ವಿಲ್ ಕಂಟಿನ್ಯೂ ಟು ಇನ್ಕ್ರೀಸ್. ಇಫ್ ಇಟ್ಸ್ ಡಿಕ್ರೀಸಿಂಗ್ ಇಲ್ಲಿ ನೋಡ್ಬೋದು, ಇದು ಡಿಕ್ರೀಸಿಂಗ್ ಇದೆ ಗ್ರಾಫು, ಎಲ್ಲನ ಕಾನ್ಸ್ಟೆಂಟ್ ಔಟ್ಪುಟ್ ಬರ್ಬೋದು ಅಂತ ಹೇಳಿದ್ರೆ ಸ್ಲೋಪ್ 0 ಆಗಬಹುದು, ಆದರೆ ಮುಂದೆ ಹೋಗ್ತಾ ಹೋಗ್ತಾ ಕಮ್ಮಿ ಹಾಕ್ಕೊಂಡೇ ಹೋಗುತ್ತೆ. ಈ ಥರ ಗ್ರಾಫಲ್ಲಿ ಹೆಚ್ಚಿರೋದು ಹೋಗ್ತಾ ಹೋಗ್ತಾ ಹೆಚ್ಚೇ ಇರುತ್ತೆ. ಸೊ ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಮೋನೋಟಾನಿಕ್ ಫಂಕ್ಷನ್. ಸೊ ದಿಸ್ ಎಕ್ಸಾಂಪಲ್ ಇಸ್ y is equal to x cube. ಆಯಿತಾ, ಈ ಎಕ್ಸಾಂಪಲು y is equal to x cube ಗ್ರಾಫ್ ಇದು. ಇಲ್ಲಿ ನಿಮ್ಮ ಗ್ರಾಫು ಪಾಸಿಟಿವ್ ಇದೆ, ಒಂದು ಕಡೆ ಸ್ಲೋಪು 0 ಆಗಬಹುದು, ಆದರೆ ತಿರ್ಗಾ ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ಹಲವಾರು ಎಕ್ಸಾಂಪಲ್ ಇದೆ ಹುಡುಗರ, ಇದನ್ನೆಲ್ಲ ಗೊತ್ತಿರಬೇಕು. ಇದು ಮೋನೋಟಾನಿಕ್, ಇದು ಕೂಡ ಮೋನೋಟಾನಿಕ್, ಇದು ಕೂಡ ಮೋನೋಟಾನಿಕ್ ಅಂತ ಹೇಳಿ ಗೊತ್ತಿರಬೇಕು. ಅದು ಉಪಯೋಗ ಏನೋ, ಹೇಗೆ ಬರುತ್ತೆ ಪ್ರಶ್ನೆಗಳು, ಅದು ಹೋಗ್ತಾ ಹೋಗ್ತಾ ನೋಡ್ತೀರಾ. ಬಟ್ ಮುಖ್ಯ MCQ ಫಾರ್ಮಲ್ಲಿ ಇದು ಬರ್ಬೋದು. ಇಂಡೈರೆಕ್ಟಾಗಿ ಈ ಮೋನೋಟಾನಿಕ್ ಫಂಕ್ಷನ್ಸ್ ಮೇಲೆ ಪ್ರಶ್ನೆಗಳು ಬರ್ಬೋದು. ಅದ್ರ ಯೂಸೇಜ್ ಏನು ಅಂತ ಹೇಳಿ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀರಾ. ಸೊ ಇದು ಲೀನಿಯರ್ ಈಕ್ವೇಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸು, ಲೀನಿಯರ್ ಈಕ್ವೇಷನ್, ಲಾಗು, ರೂಟು ಮತ್ತು ಮತ್ತೊಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನು, ಇವೆಲ್ಲ ಮೋನೋಟಾನಿಕ್ ಫಂಕ್ಷನ್. ಇದು ಗ್ರಾಫ್ ಹೇಗಿದೆ ಅದನ್ನೆಲ್ಲ ನೀವೇ ಸ್ವಂತ ಕಂಪೈಲ್ ಮಾಡ್ಕೊಬೋದು. ಸೊ ತಕ್ಷಣಕ್ಕೆ ಪಾಸ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ಸ್ ಮುಖ್ಯ ಬರ್ಕೊಂಡಿರಿ.